ನಮಸ್ತೆ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಡ್ರಾಯಿಂಗ್ನ ಒಂದು ಇಂಟ್ರೊಡಕ್ಷನ್ ಹೇಗೆ ಇರುತ್ತೆ, ಸೊ ಇದರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. 2D ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು, 2D ಡ್ರಾಯಿಂಗ್ ಅಂದರೆ ನಾವು ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ಅಂತೇಳಿ ಕರೆಯುತ್ತೇವೆ. ಆ್ಯಂಡ್ ಅದೇ ರೀತಿ 3D ಡ್ರಾಯಿಂಗ್ ಅಂದರೆ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತೇಳಿ ಕರೆಯುತ್ತೇವೆ. ಸೊ ನಾವು ಈ 2D ಡ್ರಾಯಿಂಗನ್ನು ಡ್ರಾ ಮಾಡಬೇಕಾದಂತಹ ಸಮಯದಲ್ಲಿ ನಾವು ಪಾಲನೆ ಮಾಡಬೇಕಾಗಿರುವಂತಹ ಲೈನ್ ಸ್ಟೈಲ್, ಐ ಮೀನ್ ಥಿಕ್ನೆಸ್, ಥಿಕ್ ಲೈನ್ ಯಾವುದಿರಬೇಕು, ಥಿನ್ ಲೈನ್ ಯಾವುದಿರಬೇಕು. ಸೊ ಅದೇ ರೀತಿ ನಾವು ಡೈಮೆನ್ಷನ್ ಸಿಸ್ಟಮಲ್ಲಿ ಕೂಡ ಡೈಮೆನ್ಷನ್ ತೋರಿಸುವಾಗ ಯಾವ ರೀತಿ ಡೈಮೆನ್ಷನ್ ಸಿಸ್ಟಮ್ ಎಲ್ಲ ಇರುತ್ತೆ. ಆ್ಯಂಡ್ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡೋದು ಹೇಗೆ, ಐಸೋಮೆಟ್ರಿಕ್ ಡ್ರಾಯಿಂಗ್ ಡ್ರಾ ಮಾಡಿದಾಗ ನಾವು ಅದನ್ನು ಡ್ರಾಫ್ಟಿಂಗ್ಗೆ ಕನ್ವರ್ಟ್ ಮಾಡೋದು ಹೇಗೆ, ಈ ರೀತಿ ಲಾಟ್ ಆಫ್ ಥಿಂಗ್ಸನ್ನು ನಾವು ಈ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಕ್ಲಾಸಸ್ಸಲ್ಲಿ ನಾವು ತಿಳ್ಕೊಂಡು ಹೋಗೋಣಂತೆ. ಸೊ ಯಾರೆಲ್ಲ ನೀವು ಡಿಸೈನಿಂಗ್ ಫೀಲ್ಡಲ್ಲಿ ಟ್ರೈ ಮಾಡ್ತಾ ಇದ್ದೀರಾ, ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ಡಿಸೈನಿಂಗ್ ಫೀಲ್ಡ್ಗೆ ಯಾರೆಲ್ಲ ನೀವು ಟ್ರೈ ಮಾಡ್ತಾ ಇದ್ದೀರಲ್ಲ, ಸೊ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುವಂತಹ ಕ್ಲಾಸ್ ಇದಾಗಿದೆ. ಸೊ ಹಾಗಾದರೆ ಫಸ್ಟಿಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಡೆಫಿನೇಷನ್ ಏನಂತೇಳಿ ನಮಗೆ ಗೊತ್ತಿರಬೇಕು. ಸೊ ಇದು ಬೇಸಿಕ್ ಕ್ವಶನ್. ಸೊ ಯಾವುದೇ ಒಂದು ಇಂಟರ್ವ್ಯೂ ಹೋದಾಗ ನಿಮಗೆ ಸ್ಟಾರ್ಟಿಂಗ್ ಕೇಳುವುದೇ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಡೆಫಿನೇಷನ್. ಸೊ ನೀವು ಸಿಂಪಲಾಗಿ ಹೇಳಬೇಕಾಗುತ್ತೆ, ಆ್ಯನ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಎ ಟೈಪ್ ಆಫ್ ಟೆಕ್ನಿಕಲ್ ಡ್ರಾಯಿಂಗ್ ಈಸ್ ಯೂಸ್ಡ್ ಟು ಫುಲ್ಲಿ ಆ್ಯಂಡ್ ಕ್ಲಿಯರ್ಲಿ ಡಿಫೈನ್ ರಿಕ್ವೈರ್ಮೆಂಟ್ಸ್ ಫಾರ್ ಇಂಜಿನಿಯರ್ಡ್ ಐಟಮ್ ಅಂತೇಳಿ ಹೇಳಬೇಕಾಗುತ್ತೆ, ರೈಟ್. ಆ್ಯನ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಎ ಟೈಪ್ ಆಫ್ ಟೆಕ್ನಿಕಲ್ ಡ್ರಾಯಿಂಗ್ ಈಸ್ ಯೂಸ್ಡ್ ಟು ಫುಲ್ಲಿ ಆ್ಯಂಡ್ ಕ್ಲಿಯರ್ಲಿ ಡಿಫೈನ್ ರಿಕ್ವೈರ್ಮೆಂಟ್ಸ್ ಫಾರ್ ಇಂಜಿನಿಯರ್ಡ್ ಐಟಮ್ ಅಂತೇಳಿ ಎಕ್ಸ್ಪ್ಲನೇಷನ್ ಮಾಡ್ಬೇಕು ನೀವು. ಸೊ ಬೇಸಿಕ್ ನಾಲೆಜ್ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್ ನಮಗೆ ಏನೇನು ಗೊತ್ತಿರಬೇಕು. ಸೊ ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ನಾವು ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಲೀಸ್ಟನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಅದೇ ರೀತಿ ಲೈನ್ ಟೈಪ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ, ಆ್ಯಂಡ್ ಅದಾದಮೇಲೆ ಸ್ಕೇಲ್. ಸೊ ಸ್ಕೇಲ್ ಮೇನ್ ಇಂಪಾರ್ಟೆಂಟ್ ನಮಗೆ. 1:2 ಇದರ ಮೀನಿಂಗ್ ಏನು, 2:1 ಇದರ ಒಂದು ಮೀನಿಂಗ್ ಏನು. ಸೊ ಈ ರೀತಿ ಸ್ಕೇಲ್ಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಆ್ಯಂಡ್ ಪ್ರಾಜೆಕ್ಷನ್ ಮೆಥಡ್ ಗೊತ್ತಿರಬೇಕು. ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಎಂದರೇನು, ಸೆಕೆಂಡ್ ಆ್ಯಂಗಲ್ ಪ್ರೊಜೆಕ್ಷನ್ ಎಂದರೇನು, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಎಂದರೇನು, ಫೋರ್ತ್ ಆ್ಯಂಗಲ್ ಪ್ರೊಜೆಕ್ಷನ್ ಎಂದರೇನು. ಸೊ ಇದರ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಡೈಮೆನ್ಷನ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಸೆಕ್ಷನ್ಸ್ ಆ್ಯಂಡ್ ಕನ್ವೆನ್ಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೆಕ್ಷನ್ಸ್, ಕಟ್ ಸೆಕ್ಷನ್ ಅಂದರೆ ಏನು. ಸೊ ಈ ರೀತಿ ಲಾಟ್ ಆಫ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಮಷಿನಿಂಗ್ ಸಿಂಬಲ್ಸ್ ಆ್ಯಂಡ್ ಸರ್ಫೇಸ್ ಟೆಕ್ಸ್ಚರ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇದಾದಮೇಲೆ ನಿಮಗೆ GD&T ಮೇನ್ ಇಂಪಾರ್ಟೆಂಟ್ ನಿಮಗೆ, ರೈಟ್. GD&T ಬಗ್ಗೆ ನಿಮಗೆ ಕಂಪಲ್ಸರಿ ಈ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಗೊತ್ತಿರಲೇಬೇಕು, ರೈಟ್. ಸೊ ಇದಾದಮೇಲೆ ನಿಮಗೆ ಡ್ರಾಫ್ಟಿಂಗ್ ಬಗ್ಗೆ ಕೂಡ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಡ್ರಾಯಿಂಗ್ ಸೀಟ್, A4 ಸೀಟ್ ಅಂದರೆ ಎಷ್ಟು, ಇದರ ಒಂದು ಸೈಜ್ ಎಷ್ಟು, ನಮಗೆ 210 × 297 ಅಂತೇಳಿ ಕರಿತೀವಿ. A3 ಇದರ ಒಂದು ಸೈಜ್ ಏನು, ರೈಟ್. ಮಿಲಿಮೀಟರ್ಸಲ್ಲಿ ನಾವು 210 × 297 A4 ಸೀಟ್ನ ಒಂದು ವ್ಯಾಲ್ಯೂಸ್ ಮಿಲಿಮೀಟರ್ಸ್ ಅಂತೇಳಿ ಹೇಳ್ತೀವಿ, ರೈಟ್. ಇದೇ ರೀತಿ A3 ಅಂದರೆ 297 × 420, A2 ಅಂದರೆ 420 × 594, A1 ಅಂದರೆ 594 × 841, A0 ಅಂದರೆ 841 × 1189 ಮಿಲಿಮೀಟರ್ಸ್ ಅಂತೇಳಿ ನಾವು ಡ್ರಾಯಿಂಗ್ ಸೀಟನ್ನು ನಾವು ಡಿವೈಡ್ ಮಾಡ್ತೀವಿ, ರೈಟ್. ಸೊ ಡ್ರಾಯಿಂಗ್ ಸೀಟ್ ಹೇಗೆ ನಾವು ಪೇಪರ್ ಡಿಸೈನಿಂಗ್ ಮಾಡೋದು ಅಂದರೆ, ಸೊ ಇಲ್ಲಿ ಕಂಪ್ನಿ ನೇಮು, ಡ್ರಾಯಿಂಗರ್ ನೇಮು, ಕ್ವಾಲಿಟಿ ನೇಮು, ಸೊ ಇವೆಲ್ಲವೂ ಕೂಡ ನಿಮಗೆ ಡೀಟೇಲ್ ಆಗಿ ನಾನು ಮುಂಬರುವಂತಹ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಒಂದು ಸಿಂಪಲ್ ಆಗಿರುವಂತಹ 2D ಡ್ರಾಯಿಂಗ್ಸನ್ನು ನಾವು ಡ್ರಾ ಮಾಡೋಣ, ರೈಟ್. ಸೊ ನಾನು ನಿಮಗೆ ಇಲ್ಲಿ ಸಿಸ್ಟಮ್ ಥ್ರೂ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಸೊ ನೀವು ಏನು ಮಾಡಬೇಕಂದ್ರೆ ಅದನ್ನೇ ನೀವು ಪೆನ್ ಆ್ಯಂಡ್ ಪೆನ್ಸಿಲ್, ಸ್ಕೇಲ್, ಸೊ ಈ ಐಟಮ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನೀವು ಡ್ರಾ ಮಾಡಬೇಕು. ಸೊ ನಾನಿಲ್ಲಿ ಡ್ರಾ ಮಾಡುವಾಗ ಹೇಳ್ತೀನಿ ನಿಮಗೆ ಯಾವ ಲೈನ್ ತಿಕ್ ಇರಬೇಕು, ಯಾವುದು ತಿನ್ ಇರಬೇಕಂತೇಳಿ, ರೈಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇದು ನಮ್ಮ ಡ್ರಾಯಿಂಗ್ ವಿಂಡೋ. ಸೊ ಈ ಡ್ರಾಯಿಂಗ್ ವಿಂಡೋದಲ್ಲಿ ನಾನು ನಿಮಗೆ ಈ ಇಂಜಿನಿಯರಿಂಗ್ ಬೇಸಿಕ್ ಡ್ರಾಯಿಂಗ್ಸನ್ನು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ಲೈನ್, ಸೊ ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಈ ಲೈನ್ ನಮಗೆ ಸ್ವಲ್ಪ ತಿಕ್ಕಾಗಿರ್ಬೇಕು, ರೈಟ್. ತಿನ್ನಿರಬಾರ್ದು, ಸ್ವಲ್ಪ ತಿಕ್ಕಾಗಿರ್ಬೇಕು. ಸೊ ಇದರ ಒಂದು ಡೈಮೆನ್ಷನ್ ಇದೆಷ್ಟು ನಾನು ಡ್ರಾ ಮಾಡಿದ್ದೀನಿ, ಸೊ ಅದು ನಾನು ತೋರಿಸ್ಬೇಕಂದ್ರೆ ಅದು ನಮಗೆ ತಿನ್ನಾಗಿರ್ಬೇಕಾಗುತ್ತೆ, ರೈಟ್. ಡೈಮೆನ್ಷನ್ ತೋರಿಸುವುದು ತಿನ್ನಿರಬೇಕು. ಒರಿಜಿನಲ್ ಡ್ರಾಯಿಂಗ್ ಏನಿದೆಯಲ್ಲ, ಸೊ ಅದು ನಮಗೆ ತಿಕ್ಕಾಗಿ ಕಾಣಬೇಕು, ರೈಟ್. ಸೊ ಇವಾಗ ಎರಡು ಸೇಮ್ ತಿಕ್ಕಲ್ಲಿದೆ, ರೈಟ್. ಈ ರೀತಿ ಇರಬಾರ್ದು ನಮಗೆ. ಸೊ ಇದು ಹೇಗಿರ್ಬೇಕಂದ್ರೆ ನೋಡಿ, ಇವಾಗ ತೋರಿಸ್ಕೊಡ್ತೀನಿ ಈ ರೀತಿ, ರೈಟ್.
ಸೊ ಲೈನ್ ನೋಡಿ ಎಷ್ಟು ತಿಕ್ಕಾಗಿ ಕಾಣ್ತಾ ಇದೆ ಆ್ಯಂಡ್ ನಾವು ಡೈಮೆನ್ಷನ್ ತೋರಿಸಿವಲ್ಲ, ಸೊ ಇದು ನಮಗೆ ತಿನ್ನಾಗಿ ಕಾಣ್ತಾ ಇದೆ, ರೈಟ್. ಸೊ ಈ ರೀತಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ. ಲೈನ್ನ ಸ್ಟೈಲ್ ಇದು ನಾವು ಕಂಟಿನ್ಯೂಸ್ ಲೈನ್ ಅಂತೇಳಿ ಕರೆಯುತ್ತೀವಿ. ಅಗೇನ್ ನಮಗೆ ನೋಡಿ ಲೈನ್ ಸ್ಟೈಲ್ ಡ್ಯಾಶ್ ಲೈನ್ ಬರುತ್ತೆ, ಆ್ಯಂಡ್ ಸೆಂಟ್ರ್ ಲೈನ್ ಬರುತ್ತೆ, ನಮಗೆ ಡಬಲ್ ಪಾಯಿಂಟ್ ಸೆಂಟ್ರ್ ಲೈನ್ ಬರುತ್ತೆ, ಜಿಗ್ ಜಾಗ್ ಲೈನ್ ಬರುತ್ತೆ. ಸೊ ಇಷ್ಟೆಲ್ಲ ನಮಗೆ ಆಪ್ಷನ್ಸನ್ನು ಇರುತ್ತೆ ನಮ್ಮ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ. ಸೊ ಜಾಸ್ತಿ ಯೂಸ್ ಮಾಡೋದು ಕಂಟಿನ್ಯೂ ಲೈನ್ ಯೂಸ್ ಮಾಡ್ತೀವಿ. ಸೊ ಇದಾದಮೇಲೆ ಸೊ ನೋಡ್ಬೋದು ಇದು ಕಂಟಿನ್ಯೂ ಲೈನ್. ಸೊ ಇದಾದಮೇಲೆ ನಾವು ಈ ರೀತಿ ಡ್ಯಾಶ್ ಲೈನ್ ಯೂಸ್ ಮಾಡ್ತೀವಿ ಆ್ಯಂಡ್ ಸೆಂಟ್ರ್ ಲೈನನ್ನು ಯೂಸ್ ಮಾಡ್ತೀವಿ ನಾವು, ಸೆಂಟ್ರ್ ಪಾಯಿಂಟ್ ಲೈನನ್ನು, ರೈಟ್. ಸೊ ಇದು ಮೂರು ನಾವು ಜಾಸ್ತಿ ನಮ್ಮ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ನಾವು ಡ್ರಾ ಮಾಡ್ಬೋದು, ರೈಟ್. ಸೊ ಇದನ್ನು ನಾನು ಅರೇಂಜ್ ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ನೋಡಿ ಸ್ನೇಹಿತರೆ, ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್, ರೈಟ್. ಒಂದು ರೆಕ್ಟ್ಯಾಂಗಲ್ ಹೇಗೆ ಡ್ರಾ ಮಾಡೋದಂತೇಳಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡುವಾಗ ನಮಗೆ ಈ ರೀತಿ ಒಂದು ಆ್ಯಕ್ಸಿಸ್, ಇದು ಫಸ್ಟ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ, ಇದು ಸೆಕೆಂಡ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ, ಥರ್ಡ್ ಕ್ವಾಡ್ರಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ. ಸೊ ನಾವು ಡ್ರಾ ಮಾಡ್ತಿರುವಂತಹ ಡ್ರಾಯಿಂಗ್ ಯಾವ ಕ್ವಾಡ್ರಂಟಲ್ಲಿ ಡ್ರಾ ಮಾಡ್ತಾ ಇದ್ದೀವಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾನೊಂದು ರೆಕ್ಟ್ಯಾಂಗಲ್ ತಗೊಂಡಿನಿ. ಸೊ ರೆಕ್ಟ್ಯಾಂಗಲ್ ತಗೊಂಡು ಈ ಪಾಯಿಂಟಿಂದ ಈ ಕಡೆ ಡ್ರಾ ಮಾಡಿದಾಗ ಎಲ್ಲ ವ್ಯಾಲ್ಯೂಸ್ ಅನ್ನೋದು ನಮಗೆ ಪಾಸಿಟಿವಲ್ಲಿ ಬರುತ್ತೆ, ಹೈಟ್ ಆ್ಯಂಡ್ ವಿಡ್ತ್ ಎಲ್ಲವೂ ಪಾಸಿಟಿವಲ್ಲಿ ಬರುತ್ತೆ ಇಲ್ಲಿ, ರೈಟ್. ಸೊ ಸೆಕೆಂಡ್ ಕ್ವಾಡ್ರಂಟಲ್ಲಿ ಡ್ರಾ ಮಾಡುವಾಗ ನಮಗೆ ಹೈಟ್ ಅನ್ನೋದು ಪಾಸಿಟಿವಲ್ಲಿ ಇರುತ್ತೆ, ವಿಡ್ತ್ ಅನ್ನೋದು ಮೈನಸಲ್ಲಿ ಕೊಡ್ಬೇಕು ನಾವು. ಸೆಕೆಂಡ್ ಕ್ವಾಡ್ರಂಟಲ್ಲಿ ಹೈಟು ಪಾಸಿಟಿವ್, ವಿಡ್ತ್ ನೆಗೆಟಿವಲ್ಲಿ ಕೊಡಬೇಕಾಗುತ್ತೆ ವ್ಯಾಲ್ಯೂಸನ್ನು. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಕ್ವಾಡ್ರಂಟಲ್ಲಿ ಹೈಟ್ ಆ್ಯಂಡ್ ವಿಡ್ತ್ ಎರಡೂ ನಮಗೆ ನೆಗೆಟಿವ್, ರೈಟ್, -75, -36 ಈ ರೀತಿ ವ್ಯಾಲ್ಯೂಸನ್ನು ಕೊಡ್ಬೇಕು ನಾವು. ಸೊ ಫೋರ್ತ್ ಕ್ವಾಡ್ರಂಟಲ್ಲಿ ಡ್ರಾ ಮಾಡುವಾಗ ನಮಗೆ ವಿಡ್ತ್ ಅನ್ನೋದು ಪಾಸಿಟಿವಲ್ಲಿ ಇರುತ್ತೆ, ಹೈಟ್ ಅನ್ನೋದು ನೆಗೆಟಿವಲ್ಲಿ ಇರುತ್ತೆ, ರೈಟ್. ಸೊ ಯಾಕೆ ಈ ರೀತಿ ಅಂದರೆ, ಸೊ ಈ ನಮಗೆ ಕ್ವಾಡ್ರಂಟ್ ಸಿಸ್ಟಮ್, ಸೊ ಇಲ್ಲಿ ಎಕ್ಸ್ ಮತ್ತು ವೈ ಪಾಸಿಟಿವ್ ಇರುತ್ತೆ. ಸೊ ಇದರಲ್ಲಿ ನಮಗೇನಿರುತ್ತೆ, ಇಲ್ಲಿಂದ ಎಕ್ಸ್ ಮೈನಸ್ ವೈ ಪಾಸಿಟಿವಲ್ಲಿ ಇರುತ್ತೆ, ರೈಟ್. ಎಕ್ಸ್ ಮೈನಸ್ ವೈ ಪಾಸಿಟಿವ್, ಇಲ್ಲಿ ಬೋತ್ ನಮಗೆ ನೆಗೆಟಿವ್ ಇರುತ್ತೆ, ಎಕ್ಸ್ ಮತ್ತು ವೈ. ಸೊ ಇಲ್ಲಿ ನೋಡಿ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್ ಅನ್ನೋದು ಇರುತ್ತೆ. ಸೊ ಈ ಒಂದು ಸಿಸ್ಟಮಲ್ಲಿ ಬೇಸ್ ಮಾಡಿಕೊಂಡು ನಾವು ಇಂಜಿನಿಯರಿಂಗ್ ಡ್ರಾಯಿಂಗನ್ನು ಡ್ರಾ ಮಾಡೋದು. ಸೊ ಹಾಗಾದರೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡೋಣ. ಫಸ್ಟಿಗೆ ನಾವು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಡ್ರಾ ಮಾಡಬೇಕಾಗುತ್ತೆ ರೆಕ್ಟ್ಯಾಂಗಲ್, ರೈಟ್. ಸೊ ಇದು ನಮ್ಮ ರೆಕ್ಟ್ಯಾಂಗಲ್ ಸ್ನೇಹಿತರೆ, ರೈಟ್. ದಿಸ್ ಈಸ್ ಅವರ್ ರೆಕ್ಟ್ಯಾಂಗಲ್. ಸೊ ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಇದು ನಮಗೆ ಬಂದು ವಿಡ್ತ್ ಆ್ಯಂಡ್ ದಿಸ್ ಈಸ್ ಅವರ್ ಹೈಟ್. ಹಾರಿಜೆಂಟಲ್ ಇದೆಯಲ್ಲ, ಸೊ ಇದನ್ನು ನಾವು ವಿಡ್ತ್ ಅಂತೇಳಿ ಕರಿತೀವಿ. ಸೊ ಈ ಲೈನ್ ಹಾರಿಜೆಂಟಲ್, ಸೊ ಈ ಲೈನ್ ಬಂದು ನಮಗೆ ವರ್ಟಿಕಲ್ ಲೈನ್. ಸೊ ಡ್ರಾಫ್ಟಿಂಗಲ್ಲಿ ಹೋಗಿ ನಾನು ನಿಮಗೆ ಡೈಮೆನ್ಷನ್ಸ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ. ಸೊ ನೀವು ಜಸ್ಟ್ ಈ ರೀತಿ ಸ್ವಲ್ಪ ಡಿಸ್ಟೆನ್ಸಿಗೆ ಸೇಮ್ ಡಿಸ್ಟೆನ್ಸನ್ನು ಮೆನ್ಷನ್ ಮಾಡ್ಕೊಂಡು ನೀವು ಈ ರೀತಿ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ನೋಡಿ ಅಗೇನ್ ನಮಗೆ ಸೊ ಇವೆರಡೂ ಸೇಮ್ ಇದೆ ನಮಗೆ, ನಮ್ಮ ಒರಿಜಿನಲ್ ಡ್ರಾಯಿಂಗ್ ಆ್ಯಂಡ್ ಡೈಮೆನ್ಷನ್. ಸೊ ಅವಾಗ ಏನು ಮಾಡ್ಬೇಕಂದ್ರೆ ನಾವು ಒರಿಜಿನಲ್ ಡ್ರಾಯಿಂಗ್ ಅಥವಾ ಇದನ್ನು ನಾವು ತಿನ್ನಾಗಿ ಡ್ರಾ ಮಾಡ್ಕೊಬೇಕು, ನಾವು ಈ ರೀತಿ ಡೈಮೆನ್ಷನನ್ನು ತೋರಿಸ್ಬೇಕಾಗುತ್ತೆ, ರೈಟ್. ಸೊ ಇದು ನಮ್ಮ ರೆಕ್ಟ್ಯಾಂಗಲ್. ಸೊ ಇದಾದಮೇಲೆ ನಾನು ನಿಮಗೆ ಇನ್ನೂ ಒಂದು ಸಿಂಪಲ್ ಡ್ರಾಯಿಂಗನ್ನು ಡ್ರಾ ಮಾಡ್ತಾಯಿದ್ದೀನಿ. ಸೊ ಲೈನ್ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಫಸ್ಟಿಗೆ ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಲೈನ್ ಡ್ರಾ ಮಾಡಿದ್ದೀನಿ. ಲೈನ್ ಬಂದು ನಮಗೆ 100 mm ಡ್ರಾ ಮಾಡಿದ್ದೀನಿ. ಸೊ ಇದು 100 mm. ಸೊ ಅಗೇನ್ ಇವಾಗ ಈ ಪಾಯಿಂಟಿಂದ ನಾನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದರೆ ಏನು, 90 ಡಿಗ್ರಿಯಲ್ಲಿ ಡ್ರಾ ಆಗೋದನ್ನು ಪರ್ಪೆಂಡಿಕ್ಯುಲರ್ ಅಂತೇಳಿ ಕರಿತೀವಿ. ಸೊ ಈ ಲೈನಿಗೆ, ಸೊ ಈ ನೆಕ್ಸ್ಟ್ ಲೈನ್ ನನಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ 90 ಡಿಗ್ರಿಗಿದೆ, ರೈಟ್. ಸೊ ಅದರ ಡಿಸ್ಟೆನ್ಸ್ ಬಂದು 60 mm ಡ್ರಾ ಮಾಡ್ತಾಯಿದ್ದೀನಿ, ರೈಟ್. ಈ ರೀತಿ ಡ್ರಾ ಮಾಡಿದ್ದೀನಿ. ಸೊ ಇವಾಗ ಈ ಲೈನ್ಗೆ ಪ್ಯಾಲನ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಡ್ರಾ ಆಗ್ಬೇಕು ನನಗೆ 20 ಡಿಸ್ಟೆನ್ಸಿಗೆ. ಸೊ ಅವಾಗ ಏನು ಮಾಡ್ತೀನಿ, ಅಗೇನ್ ಲೈನ್ ಕಮ್ಯಾಂಡ್ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಈ ಲೈನಿಗೆ ಪರ್ಪೆಂಡಿಕ್ಯುಲರ್, ಈ ಲೈನಿಗೆ ಬಂದು ಪ್ಯಾರಲಲ್ ಆಗುತ್ತೆ. ಸೊ ದಿಸ್ ಡಿಸ್ಟೆನ್ಸ್ ಈಸ್ 20 mm, ರೈಟ್. ಸೊ ಅಗೇನ್ ಇಲ್ಲಿಂದ ನನಗೆ 20 mm ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ 20 ಎಂಟರ್. ಸೊ ರೈಟ್, ಇವಾಗ ಏನು ಮಾಡ್ತೀನಿ ಅಂದರೆ ಇವೆರಡು ಪಾಯಿಂಟನ್ನು ಜಾಯಿಂಟ್ ಆವಾಗ ನನಗೆ. ಸೊ ಅವಾಗ ಈ ರೀತಿ ಎಕ್ಸ್ಟೆಂಡೆಡ್ ಲೈನ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ, ರೈಟ್. ಸೊ ಇದು ನಮಗೆ ಇಲ್ಲಿ ಟ್ರಿಮ್ ಆಗುತ್ತೆ.
ಸೊ ಇವೆರಡು ನನಗೆ ಟ್ರಿಮ್ ಆಗುತ್ತೆ. ಸೊ ಅದಕ್ಕೆ ನೀವು ಇದನ್ನು ತಿನ್ನಾಗಿ ಡ್ರಾ ಮಾಡ್ಕೊಬೇಕು, ತಿಕ್ಕಾಗಿ ಡ್ರಾ ಮಾಡಬಾರ್ದು. ಸ್ಟಾರ್ಟಿಂಗ್ ಅಂದರೆ ಎಲ್ಲವೂ ನೀವು ತಿನ್ನಾಗಿ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಯಾವುದು ವಿಸಿಬಿಲಿಟಿ ಇದೆಯಲ್ಲ, ಸೊ ಅದನ್ನು ನೀವು ತಿಕ್ಕಾಗಿ ಕನ್ವರ್ಟ್ ಮಾಡಬೇಕು ನೀವು, ರೈಟ್. ಸೊ ಡ್ರಾಫ್ಟಿಂಗಲ್ಲಿ ಹೋಗ್ತಾ ಇದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದರ ಒಂದು ಡೈಮೆನ್ಷನ್ ತೋರಿಸ್ಬೇಕು ನಾವು ಇವಾಗ. ಸೊ ಡೈಮೆನ್ಷನ್ಸ್ ಈ ರೀತಿ ಕರೆಕ್ಟ್ ಸೆಂಟ್ರ್ ಪಾಯಿಂಟಲ್ಲಿ ಇರಬೇಕು. ಇದು 100 mm. ಸೊ ನೆಕ್ಸ್ಟ್ ಒಂದು, ಸೊ ಇದು ವರ್ಟಿಕಲ್ ಇದೆಯಲ್ಲ, ಸೊ ವರ್ಟಿಕಲ್ ನಮಗೆ 60 mm ಅಂದರೆ ಹಾಫ್ 30 mm ಆಗುತ್ತೆ. ಆ್ಯಂಡ್ ದಿಸ್ ಈಸ್ 20 mm ಆ್ಯಂಡ್ ದಿಸ್ ಈಸ್ ಆಲ್ಸೋ 20 mm, ರೈಟ್. ಸೊ ಅಗೇನ್ ಈ ಡೈಮೆನ್ಷನ್ ತೋರಿಸ್ತೀವಲ್ಲ, ಪಾಯಿಂಟ್ ಆದಮೇಲೆ 3 ಡಿಜಿಟಲ್ ಇರಬೇಕು ಆ್ಯಕ್ಚುಲಿ, ಡೆಸಿಮಲ್ ಆದಮೇಲೆ 000 ಈ ರೀತಿ, ರೈಟ್. ಸೊ ಈ ರೀತಿ ನಾವು ಸಿಂಪಲ್ಲಾಗಿ ಒಂದು 2D ಡ್ರಾಯಿಂಗ್ ಅಂದರೆ ಆರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕು ನೀವು. ಸೊ ಈ ಕ್ಲಾಸ್ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಡ್ರಾಫ್ಟಿಂಗ್ ಜೊತೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ರೈಟ್. ಥ್ಯಾಂಕ್ ಯು.